ಜಿಲ್ಲಾಧಿಕಾರಿಗಳಂತ ಶ್ರೀಯುತ ರೋಷನ್ ಅವರೇ, ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಅಧಿಕಾರಿ ವರ್ಗದವರೇ ಹಾಗೂ ಸಭೆಯಲ್ಲಿ ಸೇರಿದಂತಹ ಸಂಗೊಳ್ಳಿ ಗ್ರಾಮದ ಎಲ್ಲ ಹಿರಿಯರೇ, ವರ್ಷ ಪದ್ಧತಿಯಂತೆ ಈ ವರ್ಷವೂ ಸಹಿತ ನಾವೆಲ್ಲ ಕೂಡಿಕೊಂಡು ಶಿವ ಸಂಗೊಳ್ಳಿ ರಾಯಣ್ಣ ಉತ್ಸವವನ್ನು 12 ಹಾಗೂ 13ನೇ ತಾರೀಕಿಗೆ ಇವತ್ತು ವರ್ಷ ಪದ್ಧತಿಯಂತೆ ಮಾಡಲಾಗ್ತಾ ಇದೆ. ಸರ್ಕಾರ ವತಿಯಿಂದ 1,25,00,000 ರೂಪಾಯಿ ಹಣವನ್ನು ಈ ಒಂದು ಉತ್ಸವಕ್ಕಾಗಿ ಈ ಬಾರಿ ಮೀಸಲಿಡಲಾಗಿದೆ. ಕೆಲವೊಂದು ಜನರು ಪ್ರಾಸ್ತಾವಿಕವಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆ ಸೂಚನೆಗಳನ್ನು ನಾವಿವತ್ತು ನಮ್ಮ ಹಣಕಾಸಿನ ವ್ಯವಸ್ಥೆ ಒಳಗೆ ಯಾವ ರೀತಿಯಾಗಿ ಆಗುತ್ತೆ ಅದನ್ನು ನೋಡಿಕೊಂಡು ನಾವು ಆ ಎಲ್ಲ ಕೆಲಸಗಳನ್ನು ಮಾಡಿಸುವಂತಹ ಒಂದು ಪ್ರಯತ್ನವನ್ನು ನಾವಿವತ್ತು ಮಾಡ್ತಾ ಇದ್ದೇವೆ. ಇವತ್ತು ನಮ್ದು ಎಷ್ಟು ಜವಾಬ್ದಾರಿ ಇದೆಯಲ್ಲ ಅಷ್ಟೇ ಜನರ ಒಂದು ಜವಾಬ್ದಾರಿ ಸಹಿತ ನಿಮ್ಮ ಮೇಲೆ ಇರುತ್ತೆ. ಇವತ್ತು ನೀವು ಸಹಿತ ಎಲ್ಲ ರೀತಿಯಂತ ಸಹಕಾರವನ್ನು ನಮಗೆ ಕೊಡಬೇಕಾಗ್ತದೆ. ಗ್ರಾಮ ಸ್ವಚ್ಛತೆ ಏನು ಮಾಡೋದಂತಂದ್ರೆ ನಾವು ಉತ್ಸವಕ್ಕೆ ಬಂದಂಥ ಸಂದರ್ಭದಲ್ಲಿ ಅಷ್ಟೇ ಆಗಬಾರ್ದು. ಯಾವಾಗಲೂ ಸಹಿತ ಗ್ರಾಮ ಸ್ವಚ್ಛವಾಗಿ ಶುದ್ಧವಾಗಿ ಇಟ್ಕೊಳ್ಳುವ ಒಂದು ಕೆಲಸವನ್ನು ಇವತ್ತು ನಾವೆಲ್ಲ ಮಾಡಬೇಕಾಗ್ತದೆ. ಇವತ್ತು ನಾವು ನಮಗೆ ಎಷ್ಟು ಸಾಧ್ಯ ಇಲ್ಲ ಅಷ್ಟು ಮಾಡ್ತೀವಿ. ಆದರೆ ಊರಾಗಿದ್ದು ಸ್ವಚ್ಛತೆಯನ್ನು ಮಾಡಿಕೊಡುವಂಥ ಒಂದು ಜವಾಬ್ದಾರಿ ಪಂಚಾಯತಿ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು, ಗ್ರಾಮದ ಎಲ್ಲ ಹಿರಿಯರು ಕೂತ್ಕೊಂಡು ನೀವು ಸಹಿತ ಕೈ ಜೋಡಿಸಬೇಕು. ಎಲ್ಲರೂ ಕೂತ್ಕೊಂಡು ಸ್ವಚ್ಛತೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಒಂದನೇದು. ಎರಡನೇದು, ಕಮಿಟಿಯಲ್ಲಿ ನಾವೆಂದೂ ಸಹಿತ ಯಾವಾಗ ರಾಜಕೀಯ ಮಾಡಕ್ಕೆ ಹೋಗೋದಿಲ್ಲ, ಜಾತೀಯತೆ ಮಾಡಕ್ಕೆ ಹೋಗೋದಿಲ್ಲ. ನೀವು ಯಾರು ಊರಾಗಿನವರೆಲ್ಲರೂ ಕೂತ್ಕೊಂಡು ಯಾವ ಕಮಿಟಿ ಒಳಗೆ ಯಾರು ಇರಬೇಕು ಅಂತ ಹೇಳ್ತಿರಲ್ಲ ಅವ್ರನ್ನೆಲ್ಲ ಸೇರ್ಪಡೆ ಮಾಡಬೇಕು. ಎಷ್ಟು ಜನ ಹೆಚ್ಚಿಗೆ ಬರ್ತೀರಿ, ಎಷ್ಟು ಕೆಲಸ ಮಾಡಲಿಕ್ಕೆ ನಾವು ಸಹಕಾರ ಕೊಡ್ತೀರಿ, ಅಷ್ಟು ನಮಗೆ ಸಂತೋಷ. ನಮ್ಮದು ಎಲ್ಲ ಕೆಲಸ ಹೇಳಲಾಗ್ತದೆ. ಅದಕ್ಕೆ ಇವತ್ತು ನೀವು ಒಂದು 2 ದಿವಸದಲ್ಲಿ ಎಲ್ಲ ಗ್ರಾಮ ಪಂಚಾಯತಿಯರು, ನಮ್ಮ ಹಿರಿಯರು ಎಲ್ಲರೂ ಕೂತ್ಕೊಂಡು ಯಾವ ಸಮಿತಿಯಲ್ಲಿ ಯಾರು ಇರಬೇಕು ಅಂಥೇಳಿ ಅದನ್ನು ಲಿಸ್ಟ್ ಕೊಡ್ರಿ. ಅವನ್ನೆಲ್ಲ ನಾವು ಸಮಿತಿ ಒಳಗೆ ಸೇರಿಸುವಂಥ ಒಂದು ಕೆಲಸವನ್ನು ಇವತ್ತು ನಾವು ಮಾಡ್ತೀವಿ. ಇನ್ನು ಅಂಗಡಿಗಳನ್ನ ರಾತ್ರಿ ಎಲ್ಲ ತೆಗೆದಿರ್ಬೇಕಂತ ಹೇಳಿದ್ರಿ. ಅದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳಿ ಹೋದ ಸಲ ಏನಾಗಿತ್ತು ಗೊತ್ತಿಲ್ಲ ನನಗೆ. ಆದರೆ ಎಲ್ಲ ಓಪನ್ ಇದ್ದು ಓಪನ್ ಇರಲಿಲ್ಲ ಅಂತಂದರೆ ಈ ವರ್ಷ ಅವನ್ನ ಓಪನ್ ಇಳಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ. ಒಂದೇನ ರಾತ್ರಿ ಅದೊಂದು ಬಿಟ್ಟು ಬಿಡ್ರಿ ಎಲ್ಲರೂ. ಅದು ಬಿಟ್ರಿ ಅಂತಂತಂದ್ರೆ ಏನು ಎಲ್ಲ ಕಾರ್ಯಕ್ರಮ ಸುಸೂತ್ರವಾಗಿ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಯಾರು ದಯವಿಟ್ಟು ಸರ್ ಆ ಅಂಗಡಿಗಳನ್ನೆಲ್ಲ ಕ್ಲೋಸ್ ಒಂದು ವಾರ ಮೊದಲೇ ಕ್ಲೋಸ್ ಮಾಡಕ್ಕೆ ಬಿಡಿ. ಒಂದು ವಾರ ಒಂದು ಬೇಕಾದ್ರೆ 15 ದಿವಸ ನಾಳೆಯಿಂದ ಕ್ಲೋಸ್ ಮಾಡ್ರಿ. ಅಭ್ಯಂತರ ನಮಗೇನು ಭಾಳ ಸಂತೋಷ. ಅದನ್ನು ಮಾಡಿರಿ. ಆಮೇಲೆ ಎರಡನೇದು, ಇವತ್ತು ಮೊದಲೇ ದಿವಸ ನೀವು ಯಾವ ಶಾಲೆಯವರು ಇವತ್ತು ಕಾರ್ಯಕ್ರಮವನ್ನು ನಡೆಸ್ತೀರಿ BO ಅವರಿಗೆ ಹೇಳ್ರಿ, ಕಾಳನೆ ಹೆಸರ್ಬೇಕನ್ನಾಗತ್ತಿದ್ರಿ. ನಿಶ್ಚಿತವಾಗಿ ಅವನು ಸಹಿತ 1-2 ತಾಸು ಕೊಡಿಸುವಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ನೀವು BO ಅವರಿಗೆ ಯಾವ ಸ್ಕೂಲ್ನವರು ಮಾಡ್ತೀರಿ ಅವರ ಹೆಸರನ್ನು ಕೊಡ್ರಿ. ಒಂದೇನ ನಿಮ್ಗೆ ಯಾವ ಸಮಯ ಕೊಟ್ಟಿರ್ತಿಲ್ಲ ಆ ಸಮಯದನ್ನು ನೀವು ಕರೆಕ್ಟಾಗಿ ಮಾಡುವಂಥ ಒಂದು ಕೆಲಸವನ್ನು ಮಾಡಿ. ಆಮ್ಯಾಗ ನಾವು ಕೊಡೋದು 7 ಗಂಟೆ 8 ಗಂಟೆ ಕೊಟ್ಟು ನೀವಿಲ್ಲ ನಾವು ರಾತ್ರಿ 9 ಗಂಟೆಗೆ ಮಾಡ್ತೀರಿ ಅಂತಂದ್ರೆ ಸರಿಯಾಗಂಗಿಲ್ಲ. ಯಾಕಂದ್ರೆ ಬೇರೆದವ್ರಿಗೂ ನಾವೆಲ್ಲ ಇಲ್ಲ, ನೀವು ಮೊದಲೇ ಕೇಳ್ತಾನೆ ಹೇಳಿ ನೀವು ಯಾವ ಸಮಯ ಬೇಕಂತ ನಾವು ಆ ಟೈಮನ್ನು ನಿಮಗೆ ಸೆಟ್ ಮಾಡಿಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಇವತ್ತು ಮಾಡ್ತೇವೆ. ಎರಡನೇದು, ಇವತ್ತು ಊಟದ್ದು ನಾವು ಮೆರವಣಿಗೆ ಮುಂಜಾನೆ ನಾಷ್ಟ, ಆಮ್ಯಾಗ ಅವತ್ತಿನ ಕಾರ್ಯಕ್ರಮ ಮುಗಿದ ಮೇಲೆ ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ನಾವೆಲ್ಲ ಕೂತ್ಕೊಂಡು ಮಾಡ್ತೇವೆ. ಅದಕ್ಕಿಂತ ಹೆಚ್ಚಿಗೆ ಯಾಕಂತಂದ್ರೆ ಈಗ ನಾವೇನು ಸರ್ಕಾರದಿಂದ ಅಮೌಂಟ್ ಬಿಡುಗಡೆ ಇರ್ತದೆ, ಇದರ 20% GST ಹೋಗ್ತದೆ. ನಾವು ಇದ್ದದ್ದು ಹಣಕಾಸಿನೊಳಗನೆ ಎಲ್ಲ ಮಾಡ್ಕೋಬೇಕು ಅಂತಂತಂದ್ರೆ ಸ್ವಲ್ಪ ಕಷ್ಟದಾಯಕ. ಆ ನಿಟ್ಟಿನಲ್ಲಿ ಇವತ್ತು ಮಧ್ಯಾಹ್ನ ನಾಷ್ಟದ್ದು, ಆಮೇಲೆ ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಮಾಡಿಕೊಡ್ತೇವೆ. ಇನ್ನು
ಮತ್ತು ವ್ಯಾಪಾರ ಪಾಪ ಅಂಗಡಿ ಬಂದಿರ್ತಾರೆ, ಅವ್ರಿಗೂ ವ್ಯಾಪಾರ ಆಗಬೇಕು. ಅವ್ರು ನೀವು ಯಾವ ಸಮಯ ಹೇಳ್ತೀರಿ ಆ ಸಮಯ ಮಟ್ಟ ಅವ್ನು ಓಪನ್ ಇರಿಸುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ನಂದು ಎಲ್ಲರಲ್ಲಿ ಸಾರ್ವಜನಿಕರಲ್ಲಿ ಒಂದು ವಿನಂತಿ, ಪ್ರತಿ ಸಲ ನಾವು ಸ್ಟಾಲ್ ಹಾಕ್ತೇವೆ. ಸ್ಟಾಲ್ ಇವತ್ತು ಅಲ್ಲಿ ಅವರಿಗೆ ಇನ್ಕಮ್ ಆಗೋದಿಲ್ಲ, ಯಾರು ಖರೀದಿ ಮಾಡೋದಿಲ್ಲ ಆ ಸ್ಟಾಲ್ನಾಗ ಅಂತ ಹೇಳಿ ಕಳೆದ 2 ವರ್ಷದಿಂದ ಯಾರು ಸ್ಟಾಲ್ ಹಾಕಕ್ಕೆ ನಾವು ತೋರಿಸೋದ್ರಿಂದ ಕರ್ಕೊಂಬಂದು ಸ್ಟಾಲ್ ಹಾಕಿಸ್ಬೇಕಾಗ್ತಾ ಇದೆ. ಅದಕ್ಕೆ ಒಂದು ವಿನಂತಿ ಮಾಡ್ತೀನಿ, ಈ ಸಲ ಸ್ಟಾಲ್ ಬಿಡುನು ಬಿಟ್ಟು ಕುಸ್ತಿ ಅಂಕ ಇರ್ತೈತಿ. ಕುಸ್ತಿ ಜೊತೆಗೆ ಇವತ್ತು ಇನ್ನೊಂದು ಒಂದು ಯಾವುದೋ ಒಂದು ಕ್ರೀಡೆ ಸಂಗ್ರಾಮ್ ಏನ ಆ ಒಂದನ್ನ ಈ ಸಲ ಅಳವಡಿಸುವಂಥ ಒಂದು ಕೆಲಸವನ್ನ ನಾವು ಮಾಡೋಣ. ಅಂದ್ರೆ ಅವರಿಗೂ ಸ್ಪೋರ್ಟ್ಸ್ ಮನ್ಗಳು ಸಹಿತ ಇವತ್ತು ಅವರಿಗೂ ಸಹಿತ ಒಂದು ಅವಕಾಶ ಒದಗಿಸ್ಕೊಟ್ಟಂಗೆ ಆಗ್ತೈತಿ. ಅವರು ಎಲ್ಲಿ ಸಿಗ್ತಾರೆ ನೋಡ್ಕೊಂಡು ನಾವು ಮಾಡಿಕೊಂಡು ಇವತ್ತು ಅದನ್ನು ಸಹಿತ ಆ ಒಂದು ಕ್ರೀಡೆಯನ್ನು ಸಹಿತ ಇವತ್ತು ಅಳವಡಿಸಿಕೊಡುವಂಥ ಒಂದು ಕೆಲಸವನ್ನು ಇವತ್ತು ನಾವು ಮಾಡೋಣ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಅದರ ಜೊತೆಗೆ ಜ್ಯೋತಿದು ನಾವು ಹೋದ ವರ್ಷದಿಂದ ನಂದಳದಿಂದ ಪ್ರಾರಂಭ ಮಾಡಿದ್ದೀವಿ 8ನೇ ತಾರೀಕಿಗೆ. ಅದೇ ರೀತಿಯಾಗಿ ಇವತ್ತು ಮಾಡೋಣ ಅಂತ ಟೈಮ್ ಟೇಬಲ್ ಏನಿದೆಲ್ಲ ಆ ರೀತಿಯಾಗಿ ನಾವು ಹೊಂದಿಸಿಕೊಂಡು ಜ್ಯೋತಿ ಇದು ಮಾಡ್ತೇವೆ. ಅದ್ರ ಜೊತೆ ನೀವು ಯಾವುದಾದ್ರೂ ಒಂದು ಸಂಘದವರು ಹೋಗ್ತೀವಿ ಅಂತಂದ್ರೆ ನಾವು ಅವ್ರ ಜೊತೆ ಕಳಿಸ್ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ. ನಾವು ಹೋಗುವಂತಂದ್ರೆ ಹೋಗಿಕೊಡುವಂಥ ಒಂದು ಕೆಲಸ ಎಲ್ಲ ಅನುಕೂಲತೆಯನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಆಮೇಲೆ DJ ಆಗತ್ತೀರಿ, DJ ಮಾಡ್ತೀವಿ, ಆದ್ರೆ ಉತ್ಸವ ಮೆರವಣಿಗೆ ಬಿಟ್ಟು ಎಲ್ಲರೂ DJ ಹೋಗ್ಬೇಡ್ರಿ ಅನ್ನೋದು ಅಷ್ಟ ನನ್ನ ವಿನಂತಿ. ಅದನ್ನ DJ ಮಾಡ್ರಿ. ಚೇರ್ಸು ನೀವು ಎಷ್ಟು ಬೇಕು ಹೇಳ್ತೀರಿ ಅಷ್ಟು ಚೇರ್ಸ್ ಹಾಕಿಸ್ಕೊಡುವಂಥ ಒಂದು ವ್ಯವಸ್ಥೆಯನ್ನು ಸಹಿತ ನಾವು ಮಾಡ್ತೀವಿ. ನಾವು ಪ್ರತಿ ವರ್ಷನೂ ಕುಸ್ತಿ ಪಟುಗಳು ಮಹಿಳೆಯರು ಬಂದಿರ್ತಾರೆ, ಪುರುಷರು ಬಂದಿರ್ತಾರೆ. ಆದರೂ ಸಹಿತ ಈ ಸಲ ಇನ್ನೂ ಒಂದು ಸ್ವಲ್ಪ ಹೆಚ್ಚಿಗೆ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ನಮ್ಮ ಕ್ರೀಡಾ ಚಟುವಟಿಕೆ ಮಾಡುವವರಿಗೆ ನಾನು ಹೇಳ್ತೀನಿ. ಸ್ಟೇಜ್ ಅಂತ ನಾವು ನೀವೆಲ್ಲ ಸಾರ್ವಜನಿಕರು ಕುಂಬುದು ಪೂರ್ತಿ ಹಾಕ್ತೇವೆ. ನಮ್ಮದು ಸ್ಟೇಜ್ ಮಾತ್ರ ಓಪನ್ ಇಡ್ತೇವೆ. ಯಾಕಂತಂದ್ರೆ ಓಪನ್ ಇತ್ತು ಅಂತಂದ್ರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಚಲೋ ಆಗ್ತೈತಿ ಅವರಿಗೆ. ಆ ರೀತಿ ನೋಡಿ ನಾವೆಲ್ಲ ಸ್ಟೇಜ್ ಓಪನ್ ಇರ್ತೈತಿ. ನೀವು ಸಾರ್ವಜನಿಕರು ಏನು ಕುಂಡಿರ್ತಿಲ್ಲ ಅದನ್ನು ಪೂರ್ತಿ ಪೆಂಡಾಲ್ ಹಾಕುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಮತ್ತು ಬೇರೆ ಏನಾದರೂ ಇತ್ತು ಅಂತಂದ್ರೆ ಚರ್ಚೆ ಮಾಡಿರಿ, ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ, ನಾವು ಇರ್ತೀವಿ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂತ್ಕೊಂಡು ಮಾಡೋಣ. ಒಂದೇನ ಇದು ಉತ್ಸವ ಬರೀ ನಮ್ದಷ್ಟು ಉತ್ಸವ ಆಗ್ಬಾರ್ದು, ಇವತ್ತು ಎಲ್ಲರ ಉತ್ಸವ ಆಗಬೇಕು. ಅದಕ್ಕೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಸಾರ್ವಜನಿಕರು ಇವತ್ತು ಅದರಲ್ಲಿ ಪಾಲ್ಗೊಳ್ಳುವಂಥ ಒಂದು ಕೆಲಸವನ್ನು ಮಾಡಬೇಕು. ಎರಡನೇದು, ಇವತ್ತು ಕ್ಲೋಸಿಂಗ್ ಫಂಕ್ಷನ್ ಮಾಡಿದ್ರೆ ಅಂತ ಹೇಳಕತ್ತಿದೆ. ವಿನಂತಿ ಮಾಡ್ಕೊತೀನಿ, ನಾವು ಓಪನಿಂಗ್ ಫಂಕ್ಷನ್ಕನ ನಾವು ಹಾಕಿದ ಚೇರ್ 20% ತುಂಬಂಗಿಲ್ಲ. ನಾವು ಇವತ್ತು ಯಾವ ಅತಿಥಿಗಳ ಮನೆಯನ್ನು ಕರ್ಕೊಂಡು ಬರ್ತೀವಿ. ಕರ್ಕೊಂಡು ಬಂದಾಗ ಅವ್ರಿಗೆ ಇದನ್ನ ಹಾಕೋದು. ಅದಕ್ಕೆ ಪ್ರತಿ ಸಲ ಯಾವ ರೀತಿಯಾಗಿ ಒಂದು ಫಂಕ್ಷನ್ನ ಮಾಡ್ತೀವಿ ಅದೇ ರೀತಿಯಾಗಿ ಆ ಕಾರ್ಯಕ್ರಮ ಮಾಡೋಣ. ಹೋದ ಸಲ ಜಿಲ್ಲಾ ಉಸ್ತುವಾರಿ ಸಚಿವರು ಔಟ್ ಆಫ್ ಕಂಟ್ರಿ ಇದ್ರು, ಅದಕ್ಕೆ ಬರೋಕ್ಕಾಗಿರ್ತೀವಿ ಅವ್ರಿಗೆ. ಈ ವರ್ಷ ನಾವು ಆಲ್ರೆಡಿ ಮಾತಾಡಿದ್ದೀನಿ ಅವ್ರಿಗೆ, ಅವ್ರು ಎಷ್ಟೊತ್ತಿದ್ರು ಈ ವರ್ಷ ಕರ್ಕೊಂಡು ಬರುವಂಥ ಒಂದು ಜವಾಬ್ದಾರಿ. ಅದನ್ನು ಬಿಟ್ಟು ನಾವು ಮತ್ತೆ ಬೇರೆ ಸಚಿವರು ಸಹಿತ ಯಾರು ಬರ್ತಾರೆ ಅವ್ರನ್ನ ನೋಡ್ಕೊಂಡು ಅವ್ರನ್ನ ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಬೇಕಾದಷ್ಟು ಮಂದಿ ತರಿಸೋದಕ್ಕೇನು ಪ್ರಾಬ್ಲಮ್ ಇಲ್ಲ. ಆದರೆ ಅದೇ ರೀತಿಯಾಗಿ ನೀವು ಸಹಿತ ಅಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಬೇಕಾಗ್ತದೆ. ಮಂದಿನ ಕರ್ಕೊಂಡು ಬರೋದು ನಾವು ಮಾಡೋದು ಎಲ್ಲ ನಾವು ಮಾಡ್ತಲ್ಲ. ನೀವು ಉತ್ಸಾಹ ಈಗ ಹೆಂಗೆ ಹಳ್ಳಿ ಪವರ್ ಎಲ್ಲರೂ ಹೋಗಿರ್ತೀರಿ ಕರೀತಾನೆ, ಆ ರೀತಿಯಾಗಿ ಬರಬೇಕು. ಬಂದು ಇದನ್ನು ಮಾಡಬೇಕು, ಬಂದು ಭಾಗಿಯಾಗಿ ಅಂತಂದ್ರೆ ನಿಶ್ಚಿತವಾಗಿ ಮಾಡ್ತೀವಿ. ಈ ಸಲ ಓಪನಿಂಗ್ ಎಲ್ಲರೂ ಬರಲಿ, ಎಲ್ಲ ಸ್ಟೇಜ್ ಎಲ್ಲ ಪೂರ್ತಿ ಫುಲ್ ಆಗಲಿ. ಮುಂದಿನ ಸಲ ಕ್ಲೋಸಿಂಗ್ ಫಂಕ್ಷನ್ ಮಾಡಿಸ್ತೀವಿ ನಿಶ್ಚಿತವಾಗಿ. ಆದರೆ ನಾವು ಯಾಕಂತಂದ್ರೆ ನಾನು ನೋಡಿದ್ದೀನಿ, ಪಾಸ್ ಎಲ್ಲ ಕರ್ಕೊಂಬಂದು ಗೆಸ್ಟ್ಗಳನ್ನು ಕರ್ಕೊಂಬಂದು ಅವ್ರನ್ನ ಒಂದೊಂದು ತಾಸು ಗಟ್ಟಲೆ ಕುಂಡಿಸೋದು, ಮಂದಿಲ್ಲ ಅಂತ ಹೇಳಿ ಕುಂಡಿಸುವ ಆಗ್ತಾ ಇದೆ. ಅದಕ್ಕೆ ಆ ರೀತಿಯಾಗಿ ಆಗಬಾರ್ದು. ನಾವು ಯಾರೇ ಇವತ್ತು ನಮ್ಮಲ್ಲಿ ಬಂದಾರಂತ ನಾವು ಅವ್ರ ಗೌರವವಾಗಿ ಕಾಣೋದಾಗಿ ಅವರಿಗೆ ಗೌರವಕ್ಕಾಗಿ ಕಳಿಸ್ಕೊಂಡು ನಮ್ಮ ಜವಾಬ್ದಾರಿ ಇರ್ತದೆ. ಅದಕ್ಕೆ ಇವತ್ತು ನೀವು ಮೊದಲು ಆ ಸ್ಟೇಜ್ ಬಂದಂತಹ ಸಂದರ್ಭದಲ್ಲಿ ಪೂರ್ತಿ ಎಲ್ಲರೂ ಬಂದು ಸರಿಯಾದ ಸಮಯಕ್ಕೆ ಬಂದು ಪಾರ್ಟಿಸಿಪೇಟ್ ಮಾಡಿದ್ರೆ ಅಂತಂದ್ರೆ ಇದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಮತ್ತೆ ಬೇರೆ ಏನು ಸಲಹೆ ಸೂಚನೆಗಳು ಮಾಡಿಕೊಟ್ಟಿದ್ದೀರಿ ಅವನ್ನ ನಾವು ಅಳವಡಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ. ನಿಮ್ಮೇನು ಕಮಿಟಿ ಹೋಗಲ್ಲ, ದಯವಿಟ್ಟು 2 ದಿವಸದಲ್ಲಿ ಇವತ್ತು ನಮ್ಮ ಕೆಲಸದ ಬಯಸುವವರಿಗೆ ಮುಟ್ಟಿಸುವಂಥ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ನಾ ಇವತ್ತು ತಮ್ಮಲ್ಲಿ ವಿನಂತಿಸಿಕೊಂಡು ನಾನು ಒಂದೆರಡು ಮಾತನ್ನು